ಎಲ್ಲರಿಗೂ ನಮಸ್ಕಾರ. 4ನೇ ಶ್ಲೋಕದಲ್ಲಿ ದುರ್ಯೋಧನನು ಮತ್ತಷ್ಟು ಪಾಂಡವರ ಸೈನ್ಯವನ್ನು ವಿವರಣೆ ಮಾಡುತ್ತಾರೆ. ಇಲ್ಲಿ ಶೂರರು, ಬಿಲ್ಲು ವಿದ್ಯೆಯಲ್ಲಿ ನುರಿತವರು ಮತ್ತು ನಮ್ಮ ಭೀಮಾರ್ಜುನರಿಗೆ ಸಾಟಿಯಾದ ಸಾತ್ಯಕಿ, ವಿರಾಟ ಹಾಗೂ ದೃಪದರಂಥ ಮಹಾವೀರರು ಇದ್ದಾರೆ ಎಂದು ದ್ರೋಣಾಚಾರ್ಯರಿಗೆ ಹೇಳುತ್ತಾರೆ. ಇದನ್ನೇ ಮುಂದುವರೆಸುತ್ತಾ ಶ್ಲೋಕ 5ರಲ್ಲಿ ಮತ್ತಷ್ಟು ವೀರರಾದ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈಬ್ಯರಂತಹ ಮಹಾವೀರರು ಕೂಡ ಪಾಂಡವರ ಪಕ್ಷದಲ್ಲಿ ಇದ್ದಾರೆ ಎಂದು ದುರ್ಯೋಧನನು ಹೇಳುತ್ತಾರೆ. ಶ್ಲೋಕ 6ರಲ್ಲಿ ದುರ್ಯೋಧನನು ಇನ್ನಷ್ಟು ಮುಂದುವರಿಸುತ್ತಾ ದ್ರೋಣಾಚಾರ್ಯರಿಗೆ ಈ ರೀತಿ ಹೇಳುತ್ತಾರೆ. ಯುಧಾಮನ್ಯು, ಉತ್ತಮೌಜ, ಅಭಿಮನ್ಯು ಹಾಗೂ ದ್ರೌಪದಿಯ 5 ಮಕ್ಕಳು ಎಲ್ಲರೂ ಪಾಂಡವರ ಪಕ್ಷದಲ್ಲಿ ಇದ್ದಾರೆ. ಇವರೆಲ್ಲರೂ ರಥದಲ್ಲಿ ಯುದ್ಧ ಮಾಡುವುದರಲ್ಲಿ ಶೂರವೀರರು ಎಂದು ಹೇಳುತ್ತಾರೆ.